ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ಕೇವಲ ದೇಶವನ್ನು ಮಾತ್ರವಲ್ಲ, ಸಂಪೂರ್ಣ ಯುಗವನ್ನೇ ಬದಲಾಯಿಸುತ್ತಾರೆ. ಸೋವಿಯತ್ ಯೂನಿಯನ್ ಎಂಬ ಮಹಾ ಸಾಮ್ರಾಜ್ಯದ ಪತನ ಮತ್ತು ಹೊಸ ರಷ್ಯಾದ ಉದಯ, ಈ ಎರಡರ ಮಧ್ಯೆ ನಿಂತ ವ್ಯಕ್ತಿಯೇ ಬೋರಿಸ್ ನಿಕೋಲೋವಿಚ್ ಯೆಲ್ಸಿನ್. ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಹೇಗೆ ರಷ್ಯಾದ ಮೊದಲ ಅಧ್ಯಕ್ಷನಾದ, ಅವರ ಜೀವನದಲ್ಲಿ ನಡೆದ ಹೋರಾಟ, ಯಶಸ್ಸು, ಟೀಕೆಗಳು ಮತ್ತು ಇತಿಹಾಸದಲ್ಲಿ ಅವರು ಪಡೆದ ಸ್ಥಾನ ಏನು, ಇಂದಿನ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬೋರಿಸ್ ಯೆಲ್ಸಿನ್ ಅವರು 1931 ಫೆಬ್ರವರಿ 1ರಂದು ರಷ್ಯಾ ದೇಶದ ಸ್ವೆರ್ಡ್ಲೋವ್ಸ್ಕ್ ಪ್ರದೇಶದ ಬುಟ್ಕಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಅವರ ಕುಟುಂಬವು ಅತ್ಯಂತ ಸಾಮಾನ್ಯ ರೈತ ಕುಟುಂಬವಾಗಿತ್ತು. ಬಡತನ, ಕಠಿಣ ಶ್ರಮ ಮತ್ತು ಸವಾಲುಗಳ ನಡುವೆ ಯೆಲ್ಸಿನ್ ಅವರ ಬಾಲ್ಯ ಸಾಗಿತು. ಬೋರಿಸ್ ಯೆಲ್ಸಿನ್ ಅವರ ತಂದೆ ನಿಕೋಲೈ ಯೆಲ್ಸಿನ್, ಅವರ ತಾಯಿ ಕ್ಲಾವಿಡಿಯಾ ಯೆಲ್ಸಿನಾ. ಅವರ ತಂದೆ ಕಟ್ಟಡ ಕಾರ್ಮಿಕರಾಗಿದ್ದರು. ಒಂದು ಸಂದರ್ಭದಲ್ಲಿ ಸರ್ಕಾರದ ವಿರೋಧದ ಆರೋಪದ ಮೇಲೆ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದರು. ಇದರಿಂದ ಯೆಲ್ಸಿನ್ ಕುಟುಂಬವು ತೀವ್ರ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು. ಈ ಅನುಭವಗಳೇ ಬೋರಿಸ್ ಯೆಲ್ಸಿನ್ ಅವರ ಮನಸ್ಸಿನಲ್ಲಿ ಸರ್ಕಾರದ ವಿರುದ್ಧ ಪ್ರಶ್ನೆ ಕೇಳುವ ಧೈರ್ಯವನ್ನು ಬೆಳೆಸಿದವು. ಬೋರಿಸ್ ಯೆಲ್ಸಿನ್ ಬಾಲ್ಯದಿಂದಲೇ ಚುರುಕು ಮತ್ತು ಧೈರ್ಯಶಾಲಿ ವಿದ್ಯಾರ್ಥಿಯಾಗಿದ್ದನು. ಅವರು ಉರಾಲ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಶಿಕ್ಷಣವನ್ನು ಪಡೆಯುತ್ತಾರೆ. ಇಲ್ಲಿ ಅವರು ಕಲಿತಿದ್ದು ಶಿಸ್ತು, ನಾಯಕತ್ವ, ಸಂಘಟನೆ ಸಾಮರ್ಥ್ಯ ಇವೆಲ್ಲವನ್ನು ಬೆಳೆಸಿಕೊಂಡರು. ವಿದ್ಯಾರ್ಥಿ ಜೀವನದಲ್ಲಿಯೇ ಅವರು ನಾಯಕನಾಗಿ ಗುರುತಿಸಿಕೊಂಡರು. ಬೋರಿಸ್ ಯೆಲ್ಸಿನ್ ಅವರು ಶಿಕ್ಷಣ ಮುಗಿಸಿದ ನಂತರ ಒಬ್ಬ ನಿರ್ಮಾಣ ಇಂಜಿನಿಯರ್ ಆಗಿ ಕೆಲಸ ಆರಂಭಿಸಿದರು. ಆದರೆ ಅವರಲ್ಲಿದ್ದ ನಾಯಕತ್ವದ ಗುಣ ಅವರನ್ನು ರಾಜಕೀಯದ ಕಡೆಗೆ ಕರೆತಂದಿತು. ಅವರು ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದರು ಮತ್ತು ಹಂತ ಹಂತವಾಗಿ ಮೇಲಕ್ಕೆ ಏರಿದರು. 1970ರ ದಶಕದಲ್ಲಿ ಸ್ವೆರ್ಡ್ಲೋವ್ಸ್ಕ್ ಪ್ರದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗ್ತಾರೆ. ಬೋರಿಸ್ ಯೆಲ್ಸಿನ್ ಅವರು 1980ರ ದಶಕದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ಒಳಗಿನ ಭ್ರಷ್ಟಾಚಾರವನ್ನು ಟೀಕಿಸಲು ಆರಂಭಿಸಿದರು. ಇದು ಅವರಿಗೆ ಜನಸಾಮಾನ್ಯರಲ್ಲಿ ಅಪಾರ ಜನಪ್ರಿಯತೆ ತಂದಿತು, ಆದರೆ ಪಕ್ಷದ ನಾಯಕರಿಗೆ ಅಸಮಾಧಾನ ಉಂಟು ಮಾಡಿತು. 1991ರಲ್ಲಿ ಸೋವಿಯತ್ ಯೂನಿಯನ್ ಪತನಗೊಂಡಿತು. ಅದೇ ವರ್ಷ ಬೋರಿಸ್ ಯೆಲ್ಸಿನ್ ಅವರು ರಷ್ಯಾದ ಮೊದಲ ಅಧ್ಯಕ್ಷರಾದರು. ಬೋರಿಸ್ ಯೆಲ್ಸಿನ್ ಅವರು 1991 ಜುಲೈ 10ರಂದು ರಷ್ಯಾದ ಒಕ್ಕೂಟದ ಮೊದಲ ಚುನಾಯಿತ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಇದು ಇತಿಹಾಸದ ಮಹತ್ವದ ಕ್ಷಣ. ಬೋರಿಸ್ ಯೆಲ್ಸಿನ್ ಅವರ ಪತ್ನಿ ನೈನಾ ಯೆಲ್ಸಿನ್ ಅವರು ಬೋರಿಸ್ ಯೆಲ್ಸಿನ್ ಅವರ ಜೀವನದಲ್ಲಿ ಮೌನ ಶಕ್ತಿಯಾಗಿ ನಿಂತರು. ಇವರಿಗೆ ಇಬ್ಬರು ಪುತ್ರಿಯರಿದ್ದರು, ಎಲೆನಾ ಮತ್ತು ತಾತಿಯಾನಾ ಎಂಬರು ಇಬ್ಬರು ಪುತ್ರಿಯರಿದ್ದರು. ಕುಟುಂಬ ಜೀವನದಲ್ಲಿ ಬೋರಿಸ್ ಯೆಲ್ಸಿನ್ ಅವರು ತುಂಬಾ ಸರಳ ವ್ಯಕ್ತಿಯಾಗಿದ್ದರು. ಬೋರಿಸ್ ಯೆಲ್ಸಿನ್ ಅವರು ತಮ್ಮ ಜೀವನದ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ದಾಖಲಿಸಿದ್ದಾರೆ. ಹಾಗಾದರೆ ಅವರು ಬರೆದ ಪುಸ್ತಕಗಳು ಅಗೇನೆಸ್ಟ್ ದ ಗ್ರೈನ್, ದ ಸ್ಟ್ರಗಲ್ ಫಾರ್ ರಷ್ಯಾ, ಮಿಡ್ನೈಟ್ ಡೈರೀಸ್. ಈ ಪುಸ್ತಕಗಳು ರಷ್ಯಾದ ರಾಜಕೀಯ ಒಳಜಗತ್ತನ್ನು ತೆರೆದಿಡುತ್ತವೆ. ಬೋರಿಸ್ ಯೆಲ್ಸಿನ್ ಅವರು ರಷ್ಯಾದ ಮೊದಲ ಅಧ್ಯಕ್ಷರಾಗ್ತಾರೆ. ಪ್ರಜಾಪ್ರಭುತ್ವಕ್ಕೆ ದಾರಿ ತೆರೆದ ನಾಯಕ, ಸೋವಿಯತ್ ಸಾಮ್ರಾಜ್ಯದ ಅಂತ್ಯಕ್ಕೆ ಕಾರಣಕರ್ತ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡಿದವರು. ಅವರಿಗೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು ಕೂಡ ದೊರೆತಿವೆ. ಬೋರಿಸ್ ಯೆಲ್ಸಿನ್ ಅವರ ಆಡಳಿತದ ಸಮಯದಲ್ಲಿ ಆರ್ಥಿಕ ಸಂಕಷ್ಟ, ನಿರುದ್ಯೋಗ ಮತ್ತು ಬಡತನ ಹೆಚ್ಚಾಯಿತು. ಅವರ ಮದ್ಯಪಾನ ಅಭ್ಯಾಸ ಹಾಗೂ ಆಡಳಿತ ಶೈಲಿ ಟೀಕೆಗೆ ಒಳಪಟ್ಟವು. ಆದರೂ ಇತಿಹಾಸದಲ್ಲಿ ಅವರನ್ನು ಧೈರ್ಯಶಾಲಿ ಪರಿವರ್ತನಾ ನಾಯಕ ಎಂದು ಗುರುತಿಸಲಾಗುತ್ತದೆ. ಬೋರಿಸ್ ಯೆಲ್ಸಿನ್ ಅವರು 2007 ಏಪ್ರಿಲ್ 23ರಂದು ನಿಧನರಾದರು. ಆದರೆ ಅವರ ಹೆಸರು ರಷ್ಯಾ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ಬೋರಿಸ್ ಯೆಲ್ಸಿನ್ ಪೂರ್ಣರಾಗಿರಲಿಲ್ಲ, ಆದರೆ ಅವರ ಧೈರ್ಯಶಾಲಿ. ತಪ್ಪುಗಳಿದ್ದರು, ಆದರೆ ಅವರು ಇತಿಹಾಸ ಬದಲಿಸಿದರು. ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಹೇಗೆ ಒಂದು ದೇಶದ ಭವಿಷ್ಯವನ್ನು ರೂಪಿಸಿದನು ಎಂಬುದೇ ಯೆಲ್ಸಿನ್ ಅವರ ಜೀವನ ಕಥೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.